This is the future. Hey guys, welcome back to my channel. And ಈ ವಿಡಿಯೋನಲ್ಲಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಾಟ್ಸಪ್ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಬೇವೇರ್ ಆ್ಯಪ್ದು ವೇವ್ ಎಫೆಕ್ಟ್ ಟ್ರೆಂಡಿಂಗ್ ವಾಟ್ಸಪ್ ಸ್ಟೇಟಸ್ ವಿಡಿಯೋ ಆ್ಯಂಡ್ ಲಿರಿಕ್ ವಿಡಿಯೋ ವೇವ್ ಎಫೆಕ್ಟಲ್ಲಿ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಒಂದು ಲಿರಿಕ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಪಿಕ್ಸೆಲ್ ಲ್ಯಾಬ್ ಅನ್ನೋ ಒಂದು ಅಪ್ಲಿಕೇಶನ್ ಹೆಲ್ಪ್ ತೊಗೋಬೇಕು. ಸೊ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಕೊಟ್ಟಿರೋ ಎಲ್ಲ ಲಿಂಕ್ಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಗೊತ್ತಿರಲಿಲ್ಲ ಅಂದರೆ ಆಲ್ರೆಡಿ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆ ವಿಡಿಯೋನ ನೋಡಿ ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಲಿರಿಕ್ಸ್ ಕ್ರಿಯೇಟ್ ಮಾಡೋಕ್ಕೆ ಈ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಅಂತ ತೊಗೊಳ್ಳಿ. ಸೊ ಟೆಕ್ಸ್ಟ್ ಅಂದ ತಕ್ಷಣ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಲಿರಿಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ಒಂದು ಫೋಂಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಆ ಫೋಂಟ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಆ್ಯಡ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಜೂಮ್ ಮಾಡಿಕೊಂಡು ಸೊ ಈಗ ಬ್ಯಾಕ್ಗ್ರೌಂಡಲ್ಲಿ ಒಂದು ಇದನ್ನು ತಗೊಂಡ ಕಲರು ಜಸ್ಟ್ ಶೋ ಆಗೋಕ್ಕೆ ಬೆಟ್ರು. ಓಕೆ, ಇದಾದ ತಕ್ಷಣ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಫೋಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಫೋಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಕೊಟ್ಟಿರೋ ಫೋಂಟ್ನ ಇಲ್ಲಿ ಮೈ ಫೋಂಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 2 ಪ್ಲಸ್ ಐಕನ್ ಕಾಣ್ತಿರುತ್ತೆ. ಸೊ ಇದ್ರ ಮೇಲೆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಫೈಲಲ್ಲಿ ಯಾವ ಫೋಲ್ಡ್ರಲ್ಲಿ ನಾನು ಕೊಟ್ಟಿರೋ ಫೋಂಟ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರ. ಸೊ ಆ ಫೋಂಟ್ನ ಡೌನ್ಲೋಡ್ಸಲ್ಲಿದ್ದರೆ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಡೌನ್ಲೋಡ್ಸ್ ಅನ್ನೋ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಫೋಂಟ್ ಸಿಗುತ್ತೆ. ಸೊ ಫೋಂಟು ಆಪ್ಷನ್ ಸಿಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಆ್ಯಡ್ ಸೆಲೆಕ್ಟೆಡ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಆ ಫೈಲ್ಗೆ ಹೋಗ್ಬಿಟ್ರೆ. ಓಕೆನಾ? ಸೊ ಈಗ ನಾನು ಆ ಫೋಂಟ್ನ ಹಾಕೋತೀನಿ. ಓಕೆ, ಈ ಫೋಂಟ್ ಅದು. ಸೊ ಈ ಫೋಂಟ್ ಹಾಕಿದ ತಕ್ಷಣ ಇಲ್ಲಿ ಕಲರ್ ಅಂತ ಇದೆ, ಕಲರ್ ಮೇಲೆ ಹೋಗ್ಬಿಟ್ಟು ಇದ್ರ ಕಲರ್ನ ಬ್ಲ್ಯಾಕ್ ಮಾಡ್ಕೊಳ್ಳಿ. ಸೊ ಬ್ಲ್ಯಾಕ್ ಕಲರಲ್ಲಿ ಇರಬೇಕು ಫೋಂಟ್. ಸೊ ಇದಾದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎರಡನ್ನೂ ಮಿಡಲಲ್ಲಿರೋದು ಕ್ಲಿಕ್ ಮಾಡಿ ಅದಾದ ತಕ್ಷಣ ಸೇಮ್ ಮೇಲೆ ಒಂದು ಸ್ವಲ್ಪ ಮೇಲೆ ಇಟ್ಕೊಳ್ಳಿ. ಸೊ ಇದಾದ ತಕ್ಷಣ ಮತ್ತೆ ಕಾಪಿ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಲಿರಿಕ್ಸ್ ಲೈನ್ ಕೂಡ ಹಾಕಿ. ಸೊ ಓಕೆ, ಲಿರಿಕ್ಸ್ನ ಆ್ಯಡ್ ಮಾಡಿಬಿಟ್ಟಾಯಿತು. ಸೊ ಇದೇ ರೀತಿ ನಿಮ್ಮ ಫುಲ್ ಆಫ್ ಲಿರಿಕ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಕೂಡ ಡೈರೆಕ್ಟಾಗಿ ಕ್ರಿಯೇಟ್ ಮಾಡಿಕೊಂಡು ಈಗ KINEMASTERನ ಓಪನ್ ಮಾಡ್ಕೊತೀನಿ. ಸೊ ಅದಕ್ಕೂ ಮುಂಚೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಸ್ ಇಮೇಜ್ ಅಂತ ಮಾಡ್ಕೊಳ್ಳಿ. ಸೊ ಇದಾದ ತಕ್ಷಣ ಸೇವ್ ಟು ಗ್ಯಾಲರಿ ಮಾಡ್ಕೊಳ್ಳಿ. ಸೊ ಇದಾದ ತಕ್ಷಣ ಡೈರೆಕ್ಟಾಗಿ ರೀಸೆಂಟ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಗೈಸ್ KINEMASTER ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 1:1 ರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ KINEMASTERಲ್ಲಿ ಇನ್ಸ್ಟಾಗ್ರಾಮ್ ಟೆಂಪ್ಲೇಟ್ ಟ್ರೆಂಡಿಂಗ್ ಟೆಂಪ್ಲೇಟ್ ವಿಡಿಯೋನ ಎಡಿಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ಒನ್ ಲಿರಿಕ್ಸ್ ಎಡಿಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡಲ್ಲಿ ಹೋಗ್ಬಿಟ್ಟು ಒಂದು ವೈಟ್ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ವೈಟ್ ಬ್ಯಾಕ್ಗ್ರೌಂಡ್ನ ನಿಮ್ಮ ವಿಡಿಯೋ ಇರೋ ಲೆಂತು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಷ್ಟು ಡ್ರ್ಯಾಗ್ ಮಾಡ್ಕೊಂಡ ತಕ್ಷಣ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಸಾಂಗ್ನ ಸೆಲೆಕ್ಟ್ ಮಾಡಾಯಿತು. ಸೊ ಅದಾದ ತಕ್ಷಣ ಪಿಕ್ಸೆಲ್ ಲ್ಯಾಬಿಂದ ಸೇವ್ ಮಾಡಿರೋಂಥ ಫೋಟೋಸ್ನ ಇಲ್ಲಿ ಹಾಕೋಬೇಕು. ಸೊ ಲಿರಿಕ್ಸ್ ಪಿಕ್ಚರ್ಸ್ನ. ಸೊ ಅದಕ್ಕೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾಗೆ ಹೋಗ್ಬಿಟ್ಟು ಕೆಳಗಡೆ ಹೋಗಿ ಸೊ ನಿಮ್ಮ ಪಿಕ್ಸೆಲ್ ಲ್ಯಾಬಲ್ಲಿರೋ ಅದನ್ನ ಸೇವ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್ ನಾನು ತೊಗೊಳ್ತೀನಿ. ತೊಗೊಂಡ ತಕ್ಷಣ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಸಾಂಗ್ನ ಪ್ಲೇ ಮಾಡಿಬಿಟ್ಟು ನೋಡೋಣ. ಸೊ ಇದಾದ ತಕ್ಷಣ ಕ್ರಾಪ್ ಮಾಡಿದ ತಕ್ಷಣ ಇನ್ ಅನಿಮೇಷನ್ ಫೇಡೆಡ್ ಅಂತ ಇಡಿ. ಸೊ ಔಟ್ ಅನಿಮೇಷನ್ ಸೇಮ್ ಫೇಡ್ ಇಡಿ.
ಸೊ ಇದಾದ ತಕ್ಷಣ ಮತ್ತೆ ಸೆಕೆಂಡ್ ಪಿಕ್ಚರ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಸೆಕೆಂಡ್ ಪಿಕ್ಚರ್ ಕೂಡ ಆ್ಯಡ್ ಮಾಡ್ಕೊಂಡಾಯ್ತು. ಸೊ ಇದನ್ನ ಕೂಡ ಡ್ರ್ಯಾಗ್ ಮಾಡಿ ಸೊ ಸಾಂಗ್ನ ಪ್ಲೇ ಮಾಡಬೇಕು ನಾವು. ಸೊ ಅದಾದ ತಕ್ಷಣ ಕಟ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೂ ಕೂಡ ಇನ್ ಅನಿಮೇಷನ್ ಸೇಮ್ ಹಾಕಿ ಫೇಡು ಆ್ಯಂಡ್ ಅನಿಮೇಷನ್ ಔಟ್ ಅನಿಮೇಷನ್ ಕೂಡ ಸೇಮ್ ಹಾಕಿ. ಸೊ ಅದಾದ ತಕ್ಷಣ ಥರ್ಡ್ ಪಿಕ್ಚರ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಥರ್ಡ್ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಇದನ್ನು ಕೂಡ ಸೊ ಈಗ ಕಟ್ ಮಾಡೋಣ. ಸೊ ಇದನ್ನು ಕೂಡ ಸೇಮ್ ಇನ್ ಅನಿಮೇಷನ್ ಫೇಡ್ ಆ್ಯಂಡ್ ಔಟ್ ಅನಿಮೇಷನ್ ಫೇಡ್. ಸೊ ಇದಾದ ತಕ್ಷಣ ಮತ್ತೆ ಫೋರ್ತ್ ಪಿಕ್ಚರ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫೋರ್ತ್ ಪಿಕ್ಚರ್ನ ಆ್ಯಡ್ ಮಾಡ್ಕೊಂಡಾಯಿತು. ಸೊ ಇದನ್ನ ಡೈರೆಕ್ಟಾಗಿ ಲಾಸ್ಟ್ ಕಟ್ ಮಾಡಿಬಿಟ್ಟು ಇಷ್ಟು ಕಟ್ ಮಾಡಿಬಿಟ್ಟು ಇನ್ ಅನಿಮೇಷನಲ್ಲಿ ಔಟ್ ಅನಿಮೇಷನ್ ಕಟ್ ಮಾಡೋಣ. ಮುಗೀತು. ಸೊ ಇಷ್ಟ ಆದ. ಸೊ ಇದಾದ ತಕ್ಷಣ ಒಂದು ಕೆಲಸ ಮಾಡಿ. ಸೊ ಅದಕ್ಕೋಸ್ಕರ ಎಫೆಕ್ಟ್ ಆಗುತ್ತೆ. ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೇವ್ ರ್ಯಾಪ್ 2.0 ಅಂತ ಇಲ್ಲಿದೆ. ಸೊ ನೋಡಿ ಇದು. ಸೊ ಈ ಎಫೆಕ್ಟ್ನ ಗೆಟ್ ಮೋರ್ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫುಲ್ ಅಪ್ ಟು ವಿಡಿಯೋ ಎಂಡಿಂಗ್ವರೆಗೂ ಅದನ್ನ ಆ್ಯಡ್ ಮಾಡಬೇಕು. ಸೊ ವಿಡಿಯೋ ಎಂಡಿಂಗ್ವರೆಗೂ ಆ್ಯಡ್ ಮಾಡಾಯಿತು. ಸೊ ಈಗ ಸೆಟ್ಟಿಂಗ್ ಇಟ್ಕೊಳ್ಳೋಣ ಅದರದ್ದು. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರೀಕ್ವೆನ್ಸಿಯಲ್ಲಿ ಹೋಗಿ ಇದನ್ನ ಮ್ಯಾಕ್ಸಿಮಮ್ 8 to 9 ಇಟ್ಕೊಳ್ಳೋಣ. ಓಕೆ, ಇದನ್ನು ಕೂಡ ಕಮ್ಮಿ ಮಾಡಿ. ಸೊ ಇದನ್ನ ಎಕ್ಸ್ ಜೀರೋ ಮಾಡಿಬಿಡಿ. ಸೊ ವಾಯ್ ಆಂಪ್ಲಿಫೈಡ್ ಜೀರೋ ಮಾಡ್ಬೋದು. ಸೊ ಅದಾದ ತಕ್ಷಣ ನೋಡೋಣ. ಸೊ ಎಕ್ಸ್ ಆಂಪ್ಲಿಫೈಡ್ ಜೀರೋ ಅಲ್ಲ. ಸೊ ವಾಯ್ ಫ್ರೀಕ್ವೆನ್ಸಿ ಜೀರೋ ಮಾಡಬೇಕು. ಸಾರಿ. ಸೊ ಎಕ್ಸ್ ಆಂಪ್ಲಿಫೈಡು ಒಂದು ಸ್ವಲ್ಪ ಮಿನಿಮಮ್ 8 to 9 ಇಟ್ಕೊಳ್ಳಿ. ಅದನ್ನು ಕೂಡ ಸೊ ಒಂದು ಸ್ವಲ್ಪ ಓವರ್ ಆಯಿತು. ಬಟ್ ಇದನ್ನ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, 6 ಮಾಡ್ಕೊಳ್ಳೋಣ. ಬೆಟರ್. 6 ಆದ ತಕ್ಷಣ ಈಗ ಡೈರೆಕ್ಟಾಗಿ ಪ್ಲೇ ಮಾಡ್ಬೇಕು ನಾವು. ಸ್ವಲ್ಪ ಸ್ಪೀಡ್ನ ಜಾಸ್ತಿ ಮಾಡ್ಕೊಳ್ಳೋಣ. ಸೊ ಈಗ ಓಕೆ, ಬೆಟರ್. ಸೊ ಇದಾದ ತಕ್ಷಣ ಒಂದು ಎಫೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಎಫೆಕ್ಟ್ ಹಿಡಿಯೋದು. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದು ಈ ಎಫೆಕ್ಟ್ನ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಟರ್ನ್ ಅಪ್ ಮಾಡಿ. ಸೊ ಟರ್ನ್ ಅಪ್ ಮಾಡಿದ ತಕ್ಷಣ ಸ್ವಲ್ಪ ಇದ್ರದ್ದು ಅಲ್ಪ ಕಮ್ಮಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಮಿಡಲಲ್ಲಿ ಇದೆಯಾ ಇಲ್ವಾ ಅಂತ. ಸೊ ಮಿಡಲಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಮಿಡಲಲ್ಲಿ ಮಾಡ್ಕೊಂಡ ತಕ್ಷಣ ಝೂಮ್ ಮಾಡ್ಕೊಳ್ಳಿ. ಸೊ ಓಕೆ, ಇಷ್ಟು ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡ ತಕ್ಷಣ ಇದನ್ನ ಇಷ್ಟು ಬಿಟ್ಬಿಟ್ಟು ಸೊ ಈಗ ಇದನ್ನ ಕಟ್ ಮಾಡಬೇಕು. ಸೊ ಕಟ್ ಮಾಡೋಕ್ಕೆ ಇದನ್ನ ಅಲ್ಪನ ಮತ್ತೆ ಹೆಂಗಿತ್ತು ಹಂಗೆ 100 ಮಾಡಿಬಿಟ್ಟು ಕೆಳಗಡೆ ಟ್ರೆಂಡಿಂಗಲ್ಲಿ ಹೋಗ್ಬಿಟ್ಟು ಸ್ಕ್ರೀನ್ ಅಂತ ಮಾಡಿ. ಸ್ಕ್ರೀನ್ ಮಾಡಿದ ತಕ್ಷಣ ನೋಡೋರಂತೆ ಯಾವ ಇದನ್ನ ಎಂಡಿಂಗ್ವರೆಗೂ ಕಟ್ ಮಾಡಿಬಿಟ್ಟು ಸೊ ಇಷ್ಟು ಕಟ್ ಮಾಡಿಬಿಟ್ಟು ಟ್ರಿಮ್ ಟು ರೈಟ್ ಮಾಡೋದು. ಸೊ ಮತ್ತೆ ಸೇಮ್ ಕಾಪಿ ಮಾಡೋದು. ಸೊ ಡೂಪ್ಲಿಕೇಟ್ ಲೇಯರ್ ಮಾಡಿಕೊಂಡು ಫ್ರಂಟಿಗೆ ತೊಗೊಂಡೋಗೋದು. ಸೊ ಇದನ್ನ ಕರೆಕ್ಟಾಗಿ ಜಾಯಿಂಟ್ ಮಾಡಿ. ಸೊ ಓಕೆ, ಸೊ ಕರೆಕ್ಟಾಗಿ ಜಾಯಿಂಟ್ ಮಾಡಿದ ತಕ್ಷಣ ಇದು ಕೂಡ ಆದ ತಕ್ಷಣ ಮತ್ತೆ ಒಂದು ಡೂಪ್ಲಿಕೇಟ್ ಮಾಡೋಣ ಸೆಕೆಂಡ್ ಲಿರಿಕ್ಸ್ ಪಿಕ್ಚರ್ಗೆ. ಮತ್ತೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಈಗ ಪಿಕ್ಚರು ಇದು ಕಮ್ಮಿ ಲೆಂತ್ ಇದೆ. ಸೊ ಲೆಂತ್ನ ಕಮ್ಮಿ ಮಾಡ್ಕೋಬೇಕು. ಇದು ವಿಡಿಯೋನ ಸೊ ಇದನ್ನ ಆ್ಯಡ್ ಮಾಡ್ಕೊಂಡ ತಕ್ಷಣ ಈಗ ಸೆಕೆಂಡ್
ಈಗ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ಗೆ ಡ್ರ್ಯಾಗ್ ಮಾಡೋಣ. ಸೊ ಇಲ್ಲಿಗೆ ಸೊ ಇದನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳಿ. ಅದನ್ನ ಇಲ್ಲಿಗೆ ಹೋಗ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ತಕ್ಷಣ ಇದನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎಂಡಿಂಗ್ ಬಂದುಬಿಟ್ಟು ಇದನ್ನು ಕೂಡ ಕಟ್ ಮಾಡಿಬಿಡಿ. ಸೊ ಕಟ್ ಮಾಡ್ಕೊಂಡ ತಕ್ಷಣ ಈಗ ವಿಡಿಯೋನ ಪ್ಲೇ ಮಾಡ್ಬಿಟ್ಟು ನೋಡಿ. ಸೊ ಇಲ್ಲಿ ಒಂದು ಸ್ವಲ್ಪ ಜೂಮ್ ಮಾಡ್ಕೋಬೇಕು. ಓಕೆ ಬೇಡ. ಹಾಂ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಒಂದು ಸ್ವಲ್ಪ ಹೈಲಿ ರೆಸೊಲ್ಯೂಷನಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಬೆಟ್ರು. ಸೊ ಕ್ಲಿಯರಿಟಿ ಸೂಪರ್ ಆಗಿರುತ್ತೆ. ಸೊ ಆಲ್ರೆಡಿ ನಾನು ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ತೊಗೊಳ್ತೀನಿ. ಈಗ ನೆಕ್ಸ್ಟ್ ಮತ್ತೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 1:1 ರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಪಿಕ್ಚರ್ಸು ಆ್ಯಂಡ್ ನಾನು ಯೂಸ್ ಮಾಡಿರೋ ಎಲ್ಲ ಲಿಂಕಿನ ಡೌನ್ಲೋಡ್ ಯೂಸ್ ಮಾಡಿ. ಸೊ ಆಲ್ ಮೆಟೀರಿಯಲ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದಷ್ಟೇ ಅಲ್ಲದೆ ನಾನೊಂದು ಪಿಕ್ಚರ್ನ ಕೊಡ್ತೀನಿ. ಸೊ ಆ ಪಿಕ್ಚರ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಪಿಕ್ಚರು ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡಾಯಿತು. ಅದಾದ ತಕ್ಷಣ ಒಂದು ಲೈಟ್ ಎಫೆಕ್ಟ್ಸ್ನ ಹಾಕೋಬೇಕು. ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬ್ಲೆಂಡಿಂಗಲ್ಲಿ ಹೋಗ್ಬಿಟ್ಟು ಸ್ಕ್ರೀನ್ ಮಾಡಿ. ಸೊ ದಟ್ಸಿ. ಸೊ ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಅದರದ್ದು ಒಂದು. ಆ್ಯಂಡ್ ಅದನ್ನ ಈ ಸೈಡು ಓಕೆ ಡನ್. ದಿಸ್ ಓಕೆ ಇಷ್ಟೇ. ಸೊ ಈ ರೀತಿ ಆ್ಯಡ್ ಮಾಡಿದ್ರೆ ಆ್ಯಂಡ್ ಇದಕ್ಕೆ ಇನ್ನೊಂದು ಕಲರ್ಫುಲ್ ವಿಡಿಯೋ ಎಫೆಕ್ಟು ಲೈಟ್ದು ಕೊಡ್ತೀನಿ. ಸೊ ಅದನ್ನು ಕೂಡ ಹಾಕ್ಕೊಳ್ಳಿ. ಸೊ ಬ್ಲೆಂಡಿಂಗಲ್ಲಿ ಹೋಗ್ಬಿಟ್ಟು ಸ್ಕ್ರೀನ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮಾಡ್ಕೊಂಡ ತಕ್ಷಣ ಝೂಮ್ನ ಕಮ್ಮಿ ಮಾಡ್ಕೊಳ್ಳಿ. ಸೊ ಇದಾದ ತಕ್ಷಣ ಕ್ರಾಪಲ್ಲಿ ಹೋಗ್ಬಿಟ್ಟು ಮಾಸ್ಕ್ನ ಆನ್ ಮಾಡಿ ಆ್ಯಂಡ್ ರೌಂಡ್ ಶೇಪ್ಗೆ ಹೋಗಿ. ಸೊ ಇದಷ್ಟೇ ಅಲ್ಲದೆ ಇದನ್ನ ಆನ್ ಮಾಡಿ. ಸೊ ಮುಗ್ದೋಯ್ತು. ಫೆದರ್ನ ಸೊ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇದಷ್ಟು ಆದ ತಕ್ಷಣ ಇದನ್ನು ಎಷ್ಟು ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಲೆಂತ್ ಇರೋಷ್ಟು. ಸೊ ಇದನ್ನು ಕೂಡ ಸೇಮ್ ಡೂಪ್ಲಿಕೇಟ್ ಆ್ಯಂಡ್ ಕಾಪಿ ಪೇಸ್ಟ್ ಡೂಪ್ಲಿಕೇಟ್ ಮಾಡಿಬಿಟ್ಟು ಸ್ವಲ್ಪ ಚಿಕ್ಕ ಮಾಡ್ಕೊಳ್ಳಿ. ಇಷ್ಟು ಮಾಡಿದ ತಕ್ಷಣ ಸೇಮ್ ಈ ಇಮೇಜಸ್ನ ಫುಲ್ಲು ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡ ತಕ್ಷಣ ಈಗ ಮತ್ತೊಂದು ವಿಡಿಯೋ ಎಫೆಕ್ಟ್ನ ಹಾಕ್ಬೇಕು. ಸೊ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ ಇದು. ಸೊ ಇದನ್ನ ಕ್ರೋಮಾ ಕೀ ಆನ್ ಮಾಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಟ್ಸ್ ಇಟ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳಿ. ಸೊ ಇದನ್ನ ಮತ್ತೆ ಡೂಪ್ಲಿಕೇಟ್ ಮಾಡಿಬಿಟ್ಟು ಫ್ರಂಟಿಗೆ ಹಾಕ್ಕೊಂಡು ಸೊ ಇದನ್ನು ಕೂಡ ಕಾಪಿ ಪೇಸ್ಟ್ ಮಾಡಿಬಿಡಿ. ಸೊ ಸೇಮ್
ಸೊ ಎರಡು ಕಟ್ ಮಾಡಿಬಿಡಿ ಲಾಸ್ಟಿಗೆ. ಸೊ ಕಟ್ ಮಾಡಿದ ತಕ್ಷಣ ಈಗ ಲಿರಿಕ್ಸ್ ವಿಡಿಯೋನ ಆ್ಯಡ್ ಮಾಡಬೇಕು. ಸೊ ಅದನ್ನು ಪ್ಲೇಯರ್ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾಗೆ ಹೋಗ್ಬಿಟ್ಟು ಎಕ್ಸ್ಪೋರ್ಟ್ ಮಾಡಿರೋ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳೋಣ. ಸಾರಿ ಗೈಸ್, ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ದಿಸ್ ಒನ್. ಸೊ ಇದಾದ ತಕ್ಷಣ ಇಲ್ಲಿ ಬ್ಲೆಂಡಿಂಗಲ್ಲಿ ಹೋಗ್ಬಿಟ್ಟು ಮಲ್ಟಿಪ್ಲೈ ಅಂತ ಮಾಡಿಬಿಡಿ. ಮಲ್ಟಿಪ್ಲೈ ಮಾಡಿದ್ಮೇಲೆ ಸೊ ಕೆಳಗಡೆ ಬಂದುಬಿಟ್ಟು ಮತ್ತು ಕ್ರಾಪಿಂಗಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋನ ಕ್ರಾಪಿಂಗ್ ಮಾಡ್ಕೊಳ್ಳಿ. ಬಿಕಾಸ್ ಸೈಡಲ್ಲಿ ಒಂದು ಬ್ಲ್ಯಾಕ್ ಲೈನ್ ಬರ್ತಾಯಿದೆ. ಓಕೆ, ಕ್ರಾಪ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಮಾಡಿಕೊಂಡು ಸೊ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೊ ಸೆಟ್ ಮಾಡಾಯಿತು. ಸೊ ಇಷ್ಟು. ಸೊ ಈಗ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಆ್ಯಂಡ್ ನಿಮ್ಮದು ಲೋಗೋ ಏನಿದೆ ಸೊ ಈ ಸೈಡು ಹಾಕೋಬೋದು. ಓಕೆ ಗೈಸ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಸೈಡಲ್ಲಿ ನಿಮ್ಮ ಲೋಗೋನ ಆ್ಯಡ್ ಮಾಡಿ ಆ್ಯಂಡ್ ಡ್ರ್ಯಾಗ್ ಮಾಡಿ. ಸೊ ದಟ್ಸ್ ಇಟ್. ಸೊ ಗೈಸ್, ವಿಡಿಯೋನ ಪ್ಲೇ ಮಾಡಿ. ಸೊ ಆ್ಯಂಡ್ ಹೈಯೆಸ್ಟ್ ರೆಸಲ್ಯೂಷನಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇದಷ್ಟೇ ಅಲ್ಲದೆ KINEMASTER ಮಾಡ್ ಎಪಿಕ್ ನ್ಯೂ ಆ್ಯಂಡ್ ಕಲರ್ಫುಲ್ ಎಫೆಕ್ಟ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದಷ್ಟೇ ಇಲ್ಲದೆ ಯೂಸ್ ಮಾಡಿರೋ ಎಲ್ಲ ಮೆಟೀರಿಯಲ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಮಿಸ್ ಮಾಡಿದೆ. ಆ್ಯಂಡ್ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಸೊ ಯಾವ ಥರ ವಿಡಿಯೋಸ್ ನಿಮಗೆ ಬೇಕಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.